ಹಾಯ್ ಫ್ರೆಂಡ್ಸ್, ನ್ಯೂಸ್ ಹಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮನು. ಧ್ಯಾನ ಯೋಗಿ ಮೋದಿ. ಫ್ರೆಂಡ್ಸ್, ದೇಶದಾದ್ಯಂತ ನಡೆದ ಲೋಕಸಭಾ ಚುನಾವಣೆಯ ಬ್ಯುಸಿ ಶೆಡ್ಯೂಲ್ನಿಂದಾಗಿ ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ಪ್ರಚಾರ ಮತ್ತೆ ಭಾಷಣ ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ವಿಶ್ರಾಂತಿ ಇರದೆ ಏನು ಪ್ರಧಾನಮಂತ್ರಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು, ಈ ಪಾಲಿಟಿಕ್ಸ್ ನಿಂದ ಸ್ಪಿರಿಚುವಾಲಿಟಿ ಕಡೆಗೆ ಅವರು ಸ್ವಿಚ್ ಆಗೋ ತರ ಕಾಣ್ತಾ ಇದ್ದಾರೆ. ಜೂನ್ 1ನೇ ತಾರೀಕು ಕೊನೆ ಹಂತದ ಮತದಾನ ನಡೀತಾ ಇದೆ. ಅದಕ್ಕಿಂತ 2 ದಿನ ಮೊದಲೇನೆ ಈ ಪ್ರಚಾರ ಕಾರ್ಯ ಏನಿರುತ್ತೆ ಅದೆಲ್ಲ ನಿಲ್ಲಿಸಬೇಕಾಗತ್ತೆ. ಸೊ ಈ ಪ್ರಚಾರ ಕಾರ್ಯ ಮುಗಿತಿದ್ದಂತೆಯೇ ಪ್ರಧಾನಮಂತ್ರಿ ಮೋದಿ ಅವರು ಧ್ಯಾನಕ್ಕೆ ಕೂರುವಂತ ಚಿಂತನೆಯನ್ನ ಮಾಡಿದಾರಂತೆ. ಮೇ 30ರಿಂದ ಜೂನ್ 1. ಫ್ರೆಂಡ್ಸ್, ನರೇಂದ್ರ ಮೋದಿ ಅವರು ಮೇ 30ರಿಂದ ಜೂನ್ 1ನೇ ತಾರೀಕಿನವರೆಗೂ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನಿರಂತರವಾಗಿ ಧ್ಯಾನ ಮಾಡಲಿದ್ದಾರೆ. ಪುರಾಣ ಪ್ರಸಿದ್ಧ ಜಾಗದಲ್ಲಿ ಧ್ಯಾನ. ಫ್ರೆಂಡ್ಸ್, ನರೇಂದ್ರ ಮೋದಿ ಅವರು ಧ್ಯಾನಕ್ಕೆ ಆಯ್ಕೆ ಮಾಡಿಕೊಂಡಂತ ಜಾಗ ತುಂಬಾ ವಿಶೇಷವಾದ ಜಾಗ. ಏನಪ್ಪಾ ಅಂತಂದ್ರೆ, ಈ ಹಿಂದೆ ಸ್ವಾಮಿ ವಿವೇಕಾನಂದರು ದೇಶ ಪರ್ಯಟನೆ ಮಾಡಿ ಬಂದಂತ ಸಮಯದಲ್ಲಿ ಇದೇ ಜಾಗದಲ್ಲಿ 3 ದಿನಗಳ ಕಾಲ ಅವರು ಕೂಡ ಧ್ಯಾನ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಶಿವನಿಗಾಗಿ ಒಂಟಿ ಕಾಲಲ್ಲಿ ನಿಂತುಕೊಂಡು ಧ್ಯಾನ ಮಾಡಿದಂಥ ಜಾಗ ಕೂಡ ಇದೆ ಅಂತೆ. ಸೊ ಇನ್ನೂ ಈ ಜಾಗದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಭಾರತದ ಬೇ ಆಫ್ ಬೆಂಗಾಲು ಹಾಗೂ ಅರೇಬಿಯನ್ ಸೀಗಳು ಸೇರುವಂತ ಮೀಟಿಂಗ್ ಪಾಯಿಂಟು ಇದೇ ಜಾಗದಲ್ಲಿದೆ ಅಂತೆ. ಸೊ ಹೀಗಾಗಿ ಪ್ರಧಾನಮಂತ್ರಿಗಳು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡೋದರ ಮೂಲಕ ಭಾರತದ ಜನತೆಗೆ ನ್ಯಾಷನಲ್ ಯೂನಿಟಿಯ ಬಗ್ಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳ್ಬೋದು.